ಅಯ್ಯೋ ಮರ್ತೇ ಬಿಟ್ಟೆ, ಬನ್ನಿ ಬನ್ನಿ. ಆಂಟಿ ಪರವಾಗಿಲ್ಲ, ತನುನ ಡ್ಯಾನ್ಸ್ ಕ್ಲಾಸಿಗೆ ಬಿಡಬೇಕು. ಇದೇ ರೋಡಲ್ಲಿ ಹೋಗ್ತಿದ್ವಲ್ಲ, ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತನು ಅಮ್ಮನ್ನ ಕೇಳಿದೆ ಅಂತ ಹೇಳು. ಹಾಂ ಸರಿ ಆಂಟಿ. ಬಾಯ್ ಬಾಯ್. ತುಂಬಾ ಒಳ್ಳೆ ಹುಡುಗರು. ಅದಿತಿ ತಟ್ಟೆ ಕೊಡು, ಒಳಗಡೆ ಇರ್ತೀವಿ. ಲಕ್ಷ್ಮಿ ತಗೋ ಸ್ವೀಟ್ ತಿನ್ನು. ನಾನು ತಿಂದೆ ರೀ. ಲಕ್ಷ್ಮಿ ನಿನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಇದ್ದಿದ್ದೆ 8 ಜಿಲೇಬಿ, ಮತ್ತೆ ನೀನು ಹೇಗೆ ತಿಂತೀಯ? ಲಕ್ಷ್ಮಿ, ನಾವು ಜೀವನದಲ್ಲಿ ಕಷ್ಟ ಸುಖನ ಸಮವಾಗಿ ಹಂಚ್ಕೊಂಡಿದ್ದೀವಿ. ಈಗ ತಾನೇ ಜೀವನ ಮಾಡೋಕ್ಕೆ ಒಂದು ದಾರಿ ಸಿಕ್ಕಿದೆ. ಈ ಸಂತೋಷನ ಹಂಚ್ಕೊಳ್ಳೋದು ಬೇಡವಾ? ತಗೋತೀನ. ಸೇರ್ಕೊಂಡಿದಾರಲ್ಲ, ಪಪ್ಪನ್ಗೆ ಸಂಬಳ ಬಂದ್ಮೇಲೆ ನಾನು ಸ್ಪೈಡರ್ ಮ್ಯಾನ್ ಸ್ಟಿಕ್ಕರ್ ತಗೋತೀನಿ. ಆದ್ರೆ ಐಶುಗ್ ಮಾತ್ರ ಬೇಡ. ಐಶುಗ್ ಯಾಕೋ ತಕೊಡ್ಬಾರ್ದು? ಅವಳು ಬಾರ್ಬಿ ಡಾಲ್ ತಗೊಂಡಾಗ ನನಗೆ ಆಟ ಆಡಕ್ ಕೊಡ ಅಂದ್ರೆ ಕೊಡಲ್ಲ ಅಂತಾಳೆ, ಅದಕ್ಕೆ ಅವಳಿಗೆ ಬೇಡ. ಅನಿ ಹಾಗೆಲ್ಲ ಹೇಳ್ಬಾರ್ದು ಕಣೋ. ಪಪ್ಪನ್ಗೆ ಈಗ ಒಳ್ಳೆ ಕೆಲಸ ಸಿಕ್ಕಿದೆ ಅಲ್ವಾ, ಅವ್ರು ಮತ್ತೆ ಮೊದ್ಲಿನ ಹಾಗೆ ನಾವು ಕೇಳದೆ ಇದ್ರು ಅವರೇ ನಮಗೆಲ್ಲ ಕೊಡಿಸ್ತಾರೆ. ಅಜ್ಜಿ, ನಾನು ಮತ್ತೆ ಕಾಲೇಜಿಗೆ ಸೇರ್ಕೊಂಡು ಚೆನ್ನಾಗಿ ಓದ್ಬಿಟ್ಟು ಕೆಲ್ಸಕ್ಕೆ ಸೇರಿ ಪಪ್ಪಂಗೆ ಹೆಲ್ಪ್ ಮಾಡ್ತೀನಿ. ಹಾಗೆ ಮಾಡಮ್ಮ. ಅಕ್ಕ, ನಮ್ಮ ಕ್ಲಾಸಲ್ಲಿ ನನ್ನ ಫ್ರೆಂಡ್ ಇದ್ದಾನಲ್ಲ, ಅವನು ಹೊಸ ಬ್ಯಾಗ್ ತಗೊಂಡ್ಬರ್ತಾನೆ. ಅದಕ್ಕೆ ನಮ್ಮ ಬ್ಯಾಗ್ ನೋಡ್ಬಿಟ್ಟು ನಿನ್ ಬ್ಯಾಗ್ ಚೆನ್ನಾಗಿಲ್ಲ ಅಂತ ಕಿಂಡಲ್ ಮಾಡ್ತಾನೆ. ನಾನು ಪಪ್ಪಂಗೆ ಹೇಳಿ ಹೊಸ ಬ್ಯಾಗ್ ತಗಸ್ಕೋಬೇಕು. ನೀನೇನ್ ತಗಸ್ಕೊಳ್ತೀಯ? ಅನಿ, ನಾವು ಪಪ್ಪಂಗೆ ಏನು ಕೇಳಬೇಕು ಅಂತ ಇಲ್ಲ, ಅವರೇ ನಮಗೆಲ್ಲ ಕೊಡಿಸ್ತಾರೆ ಅಲ್ವಾ ಅಜ್ಜಿ? ಹೌದಮ್ಮ. ನನ್ನ ಮಕ್ಕಳು ಎಷ್ಟು ಸೂಕ್ಷ್ಮ, ಪ್ರತಿಯೊಂದನ್ನು ಅವರೇ ಅರ್ಥ ಮಾಡ್ಕೋತಾರೆ. ಜೀವನಕ್ಕಿಂತ ದೊಡ್ಡ ವಿದ್ಯೆ ಯಾವುದೂ ಇಲ್ಲ ಅಂತ ಇದಕ್ಕೆ ಹೇಳೋದು. ಇನ್ಮೇಲೆ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಫ್ಯಾಮಿಲಿನ ಸಂತೋಷವಾಗಿ ಇಟ್ಕೋಬೇಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ?
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.